ನಾಲ್ಕು ಮಂದಿ ಇದೀವಿ ನಾವು. ನಾವು 3 ಮಂದಿ ಅಣ್ಣ ತಮ್ಮರಿದೀವಿ, ಒಬ್ಬಕ್ಕೆ ಅಕ್ಕ ಅದಾಳ ನಮಗೆ. ನಾವೆಲ್ಲರೂ ನಮ್ಮ ಅಪ್ಪ ಹುಟ್ಟಿದವ್ರೆ ಇದೀವಿ. ಅವ್ನಿಗೆ ಏನದ್ರಿ ಯತ್ನಾಳಗ ಮಾನ ಮರ್ಯಾದೆ ಐತಿ? ಏನ್ ಮಾನ ಮರ್ಯಾದೆ ಅದ ಹೇಳ್ಬಿಡ್ರಿ ಅವನಿಗೆ. ಅವ ಏನಿದ್ದ ಮೊದಲ ಯತ್ನಾಳ? ಯಾವ ದಾರಿಯಲ್ಲಿ ಇದ್ದವ ಯತ್ನಾಳ? ಏನ್ ಮಾಡ್ತಿದ್ದವ? ನಮ್ಮ ತಂದೆ ವಿಜಾಪುರ ನಗರಸಭೆ ಅಧ್ಯಕ್ಷ ಆಗಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇದ್ದಾಗ ಇನ್ನೂ ಹೋದ್ರೂ ಕೂಡ ಇವತ್ತು ಮಾರ್ಕೆಟ್ನಲ್ಲಿ ನಮ್ಮ ತಂದೆ ಹೆಸರು ತಗೋತಾರ. ನಾವು ಎಲ್ಲಾದ್ರೂ ಹೊಂಟೇವಪ್ಪ ಅಂದ್ರ ಇವತ್ತು ಬಾಗಮಂಡ್ರಲ್ಲಿ ನೀವು ಯಾರಾದ್ರೂ ಬರ್ರಿ ಮಾಧ್ಯಮದವ್ರು, ಸಿದ್ದಪ್ಪಣ್ಣಕ ಬೇಟಾ ಜಾರ ದೇಕೋ ಅಂತ ಹೇಳ್ತಾರ. ನಾಯನ್ ಅವರು ರಾಮನಗೌಡ್ರ ಹೆಸರ್ಲೆ ಎಲ್ಲಾದ್ರೂ ಹೋಗಿ ಡಬ್ಬಿ ಇಟ್ಕೊಂಡು ರೊಕ್ಕ ಪಟ್ಟಿ ಎತ್ತಂಗಿಲ್ಲ. ಆ ದನಗಳ ಹೆಸರ ಮೇಲೆ ರೊಕ್ಕ ಎತ್ತಂಗಿಲ್ಲ. ಇವ ಹೇಳ್ತಾನೆ ಯತ್ನಾಳ ಗೌಡ ಅಂತ ಹೇಳಿ. ಯಾವ ಯತ್ನಾಳ ಗೌಡ? ಯಾವ ಮೂಲಿ ಸೀಮೆ ಗೌಡ ಇವ? ನಾನ್ ಕೇಳ್ತೀನಿ, ಬರ್ರಿ ನೀವು ಎಲ್ಲರೂ ಯತ್ನಾಳ ಗೌಡ ಇವ. ಗೌಡ ಅಂದ್ರೆ ಏನು? ಗೌಡಕಿ ಅಂದ್ರೆ ಏನು? ಬಂದಿದ್ದೀನಿ, ಇದು ಮಾತಾಡಬಾರ್ದತ್ ಮಾಡಿದೆ ನಾನು. ನೀವು ಮಾತಾಡ್ತೀರಿ ಅಂದ್ರೆ ನಾವು ಉತ್ತರ ಕೊಡ್ಬೇಕಾಗ್ತದೆ. ತತ್ವ ಸಿದ್ಧಾಂತದ ಮೇಲೆ ಹೊಂಟಂತ ನಮ್ಮ ಭಾರತೀಯ ಜನತಾ ಪಕ್ಷ ಇದು. ಅವನಿಗೆ ಏನದ್ರಿ ಯತ್ನಾಳಗ ಮಾನ ಮರ್ಯಾದೆ ಐತಿ? ಏನ್ ಮಾನ ಮರ್ಯಾದೆ ಅದ ಹೇಳ್ಬಿಡ್ರಿ ಅವನಿಗೆ. ಅವ ಏನಿದ್ದ ಮೊದಲ ಯತ್ನಾಳ? ಯಾವ ದಾರಿಯಲ್ಲಿ ಇದ್ದವ ಯತ್ನಾಳ? ಏನ್ ಮಾಡ್ತಿದ್ದವ? ಹಿಂದಿಂದು 82, 83 ಹಿಡ್ಕೊಂಡು 88, 89 ತನಕ ಒಂದು ಏನ್ ಪರಿಸ್ಥಿತಿ ಇತ್ತು? ಅವ ಏನಿದ್ದ? ಯತ್ನಾಳನ ಹೆಸರು ತೆಗೆದ್ರೆ ನಮ್ಗ ಮಂಗಲ್ ಹಿಡಿದು ತೆಲಿತನ ಉರಿತದ. ನಮ್ಮ ಮನೆತನದ ಬಗ್ಗೆ ಮಾತಾಡ್ತೀನಿ ನಾ ಇವತ್ತು ನಮ್ಮ ಮನೆತನದ ಕುಟುಂಬದ ಬಗ್ಗೆ ಮಾತಾಡ್ತಾನವ. ನಮ್ಮ ತಂದೆ ಬಗ್ಗೆ ಮಾತಾಡ್ತಾನವ. ಯೂಸ್ಲೆಸ್ ಫೆಲೋ. ಅವನಿಗೇನ್ರ ಮಾನ ಮರ್ಯಾದೆ ಐತಿ ಅವನಿಗೆ? ಏನಿದ್ದವ ಯತ್ನಾಳ ಮೊದಲ? ನಮ್ಮ ಬಗ್ಗೆ ಮಾತಾಡ್ತಾನ, ನಮ್ಮ ತಂದೆ ಬಗ್ಗೆ ಮಾತಾಡ್ತಾನ. ನಮ್ಮ ತಂದೆ ವಿಜಾಪುರ ನಗರಸಭೆ ಅಧ್ಯಕ್ಷ ಆಗಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇದ್ದಾಗ ಇನ್ನೂ ಹೋದ್ರೂ ಕೂಡ ಇವತ್ತು ಮಾರ್ಕೆಟ್ನಲ್ಲಿ ನಮ್ಮ ತಂದೆ ಹೆಸರು ತಗೋತಾರ. ನಾವು ಎಲ್ಲಾದ್ರೂ ಹೊಂಟೇವಪ್ಪ ಅಂದ್ರ ಇವತ್ತು ಬಾಗಮಂಡ್ರಲ್ಲಿ ನೀವು ಯಾರಾದ್ರೂ ಬರ್ರಿ ಮಾಧ್ಯಮದವ್ರು, ಸಿದ್ದಪ್ಪಣ್ಣಕ ಬೇಟಾ ಜಾರ ದೇಕೋ ಅಂತ ಹೇಳ್ತಾರ. ನಮ್ಮ ತಂದೆ 1976ನೇ ಇಸ್ವ ತೀರ್ಕೊಂಡಾಗ ಬಿಜಾಪುರದಲ್ಲಿ ಒಂದು ಹನಿ ನೀರು ಸಿಗ್ಲಿಲ್ಲ ಯಾರಿಗೆ, ಒಂದು ಹನಿ ನೀರು. ಇದು ಇತಿಹಾಸ. ಇದು ಒಂದು ಹನಿ ನೀರು ಸಿಗ್ಲಿಲ್ಲ. ನಾವು ಬಹಳ ಸಣ್ಣವರಿದ್ದೆವು, ನಮಗಿನ ಒಟ್ಟು ತಿಳುವಳಿಕೆ ಇರ್ಲಿಲ್ಲ ನನಗ. ನಾಲ್ಕು ಮಂದಿ ಇದೀವಿ ನಾವು. 3 ಮಂದಿ ಅಣ್ಣ ತಮ್ಮರಿದೀವಿ, ಒಬ್ಬಕ್ಕೆ ಅಕ್ಕ ಅದಾಳ ನಮಗೆ. ನಾವೆಲ್ಲರೂ ನಮ್ಮ ಅಪ್ಪ ಹುಟ್ಟಿದವ್ರೆ ಇದೀವಿ. ಅಪ್ಪನ ಬಗ್ಗೆ ಮಾತಾಡ್ತಾನವ. ಅವನಿಗೇನ್ ಹಕ್ಕಿದೆ? ಒಂದು ಅವ್ರ ತಂದೆ ಬಗ್ಗೆ ನಾನು ಮಾತಾಡಕ್ ಹೋಗಂಗಿಲ್ಲ. ನಾಯನ್ ಅವರು ರಾಮನಗೌಡ್ರ ಹೆಸರ್ಲೆ ಎಲ್ಲಾದ್ರೂ ಹೋಗಿ ಡಬ್ಬಿ ಇಟ್ಕೊಂಡು ರೊಕ್ಕ ಪಟ್ಟಿ ಎತ್ತಂಗಿಲ್ಲ. ಆ ದನಗಳ ಹೆಸರ ಮೇಲೆ ರೊಕ್ಕ ಎತ್ತಂಗಿಲ್ಲ. ಇವನಿಗೇನ್ ನೈತಿಕ ಹಕ್ಕದ ಇವನಿಗೆ ಮಾತಾಡ್ಲಿಕ್ಕೆ? ಇವನು ನಾ ಅವ್ರ ತಂದೆ ಬಗ್ಗೆ ಅವ್ರ ತಾಯಿ ಬಗ್ಗೆ ನಾನು ಮಾತಾಡಕ್ ಆಗತ್ತಾ? ಇಡೀ ರಾಜ್ಯದಲ್ಲಿ ನಮ್ಮ ಮನೆತನದ ಇತಿಹಾಸ ಇದೆ. ಇವ ಹೇಳ್ತಾನೆ ಯತ್ನಾಳ ಗೌಡ ಅಂತ ಹೇಳಿ. ಯಾವ ಯತ್ನಾಳ ಗೌಡ? ಯಾವ ಮೂಲಿ ಸೀಮೆ ಗೌಡ ಇವ? ನಾನ್ ಕೇಳ್ತೀನಿ, ಬರ್ರಿ ನೀವು ಎಲ್ಲರೂ ಯತ್ನಾಳ ಗೌಡ ಇವ. ಗೌಡ ಅಂದ್ರೆ ಏನು? ಗೌಡಕಿ ಅಂದ್ರೆ ಏನು?
ಗೌಡಿಗೆ ಏನ್ ಚಾರ್ಜ್ ಅದ, ಇವನಿಗೇನ್ ಚಾರ್ಜ್ ಅದಾವ? ಮನೆಯಲ್ಲಿ ಊರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಂದ್ರ ಒತ್ತು ಕಾರುಣಿಕರಿ ಹಿಡ್ಕೊಂಡು ಊರಲ್ಲಿ ಗ್ರಾಮದ ದೇವತೆ ಹಿಡ್ಕೊಂಡು ಇವತ್ತು ಗೌಡ್ರ ಮನೆಗೆ ಹೋಗಿ ಊದವರು ವಾಲ್ಗ ತಳವಾರ ಎಲ್ಲ ಬಾಲಿಕರನ್ನ ಹಿಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಅವ್ರು ಕರ್ಕೊಂಡ್ ಬಂದು ಅಗಸಿ ಬಡ್ಡಿ ಬಲಿ ಕರ್ಕೊಂಡ್ ಬರ್ತಾರೆ ಇವತ್ತು ಗೌಡ್ರನ್ನ. ಆ ಗೌಡಿಕೆ ಇವನಿಗೆ ಅದ? ಇವನಿಗೆ ಒರಿಜಿನಲ್ ಗೌಡ್ರೆ ಬೇರೆ ಅದಾರಲ್ಲಿ. ಏನೋ ಇವತ್ತು ಅರ್ತಾರೆ, ಇವತ್ತು ಒಂದ್ ಜಾತಿ ಒಳಗ ಇವ ನಮ್ ಸಂಬಂಧಿಕ, ನಮ್ ಕಾಕ, ನಮ್ ಬಾಬಾ ಇರ್ಬೋದು. ಯತ್ನಾಳ್ ಗೌಡ ಅಂತ ಹೇಳ್ಕೊಂಡು ಏನದ ಇವನ್ ಹತ್ತಾರ ಯತ್ನಾಳ್ ಗೌಡ ಏನೈತಿ? ಆ ಯತ್ನಾಳ್ ಊರಲ್ಲಿ ನಡ್ರಿ, ನಿಮ್ ತೋರಿಸ್ತೀನಿ ಏನ್ ಪರಿಸ್ಥಿತಿ ಅದ. ಇವನಿಗೆ ರಾಜಕೀಯ ಜೀವದಾನ ಕೊಟ್ಟವ್ರು ನಮ್ಮ ಮನೆತನ. ನಾನು ಇಲ್ಲಿವರೆಗೆ ಸುಮ್ ಕೂತೀನಿ, ನಾನು ಹೋಗ್ಲಿ, ನಾನು ಮಾತಾಡ್ಲಿ, ಏನೋ ಅವ್ರೊಂದ್ ಮಾತಾಡ್ಯಾರ ನಮ್ಮ ಅಣ್ಣನ ಬಗ್ಗೆ ಮಾತಾಡ್ದವ್. ಇವತ್ತು ಪಕ್ಷ ಬಿಟ್ಟು ಮಾತಾಡ್ತೀನಿ ನಾನು, ಪಕ್ಷಾತೀತವಾಗಿ ಮಾತಾಡ್ತೀನಿ ನಾನು. ನಾವು ಗಂಡಸ್ತನ ನಿಮ್ ತೋರ್ಸ್ಬೇಕಾ? ನಮ್ ಗಂಡಸ್ತನ ಬಗ್ಗೆ ಮಾತಾಡ್ದ. ನಿಮ್ಮ ಅಪ್ಪ ಹುಟ್ಟಿದ್ರೆ ಅಂತಂದ. ನಾವ್ ಅಪ್ಪ ಹುಟ್ಟಿದವ್ರ ಇದೀವಿ. ನಮ್ ತಂದೆ ಬಗ್ಗೆ ಮಾತಾಡ್ದವ್. ತಂದೆ ಬಗ್ಗೆ ಬಾಳ ಹಗುರವಾಗಿ ಮಾತಾಡ್ದವ್. ಶಿವಾನಂದ್ ಹಚ್ಚಡದ ಕೇಳ್ರಿ ಅಂತ ಹೇಳ್ದ. ನಮ್ಮಪ್ಪ ಅಲ್ಲಿ ಗಂಟಿ ಬಾರಿಸ್ತಿದ್ದ ಅಂತ ಹೇಳ್ದ. ನಮ್ ಇತಿಹಾಸ ನಮ್ಮ ಮನೆ ಬಲ್ಲಿ, ನಮ್ಮ ಮನೆತನದಲ್ಲಿ ನಮ್ಮ ತಾಯಿಗೆ ಇವತ್ತು 90 ವರ್ಷ, ನಮ್ಮ ತಂದೆ ತೀರ್ಕೊಂಡು 40 ವರ್ಷ, ನಮ್ಮ ಮುತ್ಯ 100 ವರ್ಷದವ್ರು, ನಮ್ಮ ಮುತ್ಯ 92, ನಮ್ಮ ಮುತ್ಯ ಅಂದ್ರೆ 300 ವರ್ಷಗಳ ಹಿಂದೆ ನಮ್ಮ ಇತಿಹಾಸ. ನಮ್ಮ ಹೆಸರು ಮೊದಲು ಏನಿತ್ತು ನನಗ್ ಗೊತ್ತಾ? ನಮ್ಮ ಅಣ್ಣ ತಮ್ಮರಿಗೆ ಗೊತ್ತಾ? ನಮ್ಮ ಅವ್ವ ಗೊತ್ತಾ? ಮಾತಾಡಕ್ ಬಾಯದಂದ್ ಏನ್ ಮಾತಾಡ್ತೀರಿ? ನಮ್ಮ ಅಣ್ಣ ಮಾತಾಡ್ಬೇಕಾದ್ರೆ ಬಹಳ ಮಾನ ಮರ್ಯಾದೆ ಇಟ್ಟು ಮಾತಾಡ್ಯಾನವ. ಅವನ್ ಸ್ಟೈಲೇ ಬೇರೆ ಅದ, ನಮ್ಮ ಅಣ್ಣನ ಸ್ಟೈಲೇ ಬೇರೆ ಅದ. ಅವ್ರು ಮಾತಾಡ್ರ ಅಂತ ಹೇಳಿ ನಾನ್ ಮಾತಾಡ್ಲಿಲ್ಲ. ನಾನ್ ನಿಮ್ಗೊಂದು ವಿಶೇಷ ಹೇಳ್ತೀನಿ ನಿಮಗ. ಎತ್ತಾಳ ಪಾಟೀಲ್, ಇವ ಯಾರು ಪಾಟೀಲ್? ಇವ ಯಾವ ಊರ್ ಪಾಟೀಲ್? ಇವ ನೀನು ತಾಕತ್ತಿತ್ತಂದ್ರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಏನ್ ಹಚ್ಚಡದತ್ ನಮ್ಮ ಹೆಸರು ನೀ ಹೇಳಕ್ ಘೋಷಣೆ ಮಾಡಕತ್ತಿಯಲ್ಲ. ಎಲ್ಲಾರು ಮನಿಗೆ ಹೋಗೋಗ ಒಂದೊಂದ್ ಕಿಲೋ ಅಲ್ಲ 5-5 ಕಿಲೋ ಸಕ್ರೆ ಕೊಟ್ಟ ಬಾ ಮನಿಗೆ ಹೋಗಿ, ಊರಿಗೆ ಇಡೀ ಜಿಲ್ಲಾದಾಗ. ಅವಾಗ ನಿನಗೆ ಹಚ್ಚಡದತ್ತಾರೋ ಪಾಟೀಲ್ ಹತ್ತಾರೋ ನೋಡೋಣಂತವ. ನಾನು ಒಂದು ಪಕ್ಷದಾಗ ಅದೀನಿ ಅಂತೇಳಿ ನಾ ಇಲ್ಲಿವರೆಗೆ ಸುಮ್ ಕೂತೇನೆ. ನಂದೇನೋ ನಾ ತೋರ್ಸ್ಬೇಕಾದ್ರೆ ನಾ ತಯಾರಿದ್ದೀನಿ ಅದಕ್ಕೆ. ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನಮ್ಮ ಅಪ್ಪನ ಕಾಲನ್ನು ಮಣಿಸೋದಕ್ಕೆ ಆಗುದಿಲ್ಲ ನೀನು. ನಿಮ್ಮಪ್ಪ ಏನ್ ಮಾಡ್ತಿದ್ದಪ್ಪ? ಯತ್ನಾಳ್ ರಾಮನಗೌಡ್ರ, ಬಸವನಗೌಡ, ನೀ ಬಸವನಗೌಡ ನಿಂದ ಅದ, ನೀನ್ ಬಸವನಗೌಡ ಪಾಟೀಲ್ ಯತ್ನಾಳ್. ಯಾವ ಊರ್ ಯತ್ನಾಳಪ್ಪ? ಯಾವ ಊರಾಗಿದ್ದಪ್ಪ ನೀನ್? ಯತ್ನಾಳ್ಗೆ ಏನ್ ಕೊಟ್ಟಪ್ಪ? ಏನ್ ಕೊಟ್ಟಿಗೆದಪ್ಪ ನಿಂದು? ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಅಲ್ಲವ. ನಮ್ಮಪ್ಪ ಇವತ್ತು ದುಡ್ದಿರ್ಬೇಕು. ನಮ್ಮ ಗಾಣಿದ್ದು ನಮ್ಮ ತಾಯಿ, ನಮ್ಮ ಮಾಯಿ, ನಮ್ಮ ತಂದೆ, ನಮ್ಮ ಅಪ್ಪನು ನೌಕರಿ ಮಾಡಿರ್ಬೋದು. ನಾವ್ಯಾರು ನೋಡಿಲ್ಲ. ನಾವು ಪಾಟೀಲ್ ಎಲ್ಲ ಹಸಡದ ಅಂತ ಅನ್ನಕ್ ಇವನ್ ಬಲ್ಲಿ ಏನದ? ಇವನ್ ಬಲ್ಲಿ ನಾ ದಾಖಲೆ ಕೊಡ್ತೀನಿ. ಇವ ಏನದ? ಇವಂದು ಅಡ್ರೆಸ್ ಏನದ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇವನ್ ಅಡ್ರೆಸ್ ಏನದ ಕೊಡ್ತೀನಿ ನಿಮಗೆ. ಸುಮ್ ಮಾತಾಡಬಾರ್ದತ್ ನಾನು ಬಿಟ್ಟಿನಿ ಇಲ್ಲಿವರೆಗೆ. ಇವ್ರಪ್ಪ ಸನ್ಮಾನ್ಯ ರಾಮನಗೌಡ್ರು, ನಮ್ಮಪ್ಪ ಈಗ ಎಲ್ಲಿ ಗಂಟಿ ಹೊಡೆದು ನಮ್ಮಪ್ಪ ಗಂಟಿ ಹೊಡೆದ ಅಂತ ಹೇಳ್ತಾನಿವ. ಏ ಪುಣ್ಯಾತ್ಮ, ನಿಮ್ಮಪ್ಪ ಪಾನ್ ಶಾಪ್ ಅಂಗಡಿ ಇಟ್ಕೊಂಡು ಮರ್ತಿದ್ದ. ಪಾನ್ ಶಾಪ್ ಅಂಗಡಿ ಅದ, ನೆನಪಿಟ್ಕೋ ನೀನು. ರಾಮನಗೌಡ್ರು ಬೀಡಿ ಪಾನ್ ಶಾಪ್ ಅಂಗಡಿ ಇತ್ತು. ನೀನು ಮರ್ತಿರ್ಬೋದು. ನೀವು 6 ಮಂದಿ ಅಣ್ಣ ತಮ್ಮರು.
ರಾಮನಗೌಡರು ತೀರ್ಕೊಂಡಾಗ ಇದೇ ಯತ್ನಾಳದಲ್ಲಿ ಇವರು 4 ಎಕರೆ ಜಾಗದಲ್ಲಿ ತಂದೆ ಸತ್ತಾಗ ತಂದೆ ಹೆಣದ ಮುಂದೆ ಇವರು ಹೊಡೆದಾಡಿದ್ರು. ಇವ್ರು ತಂದೆ ಮಕ್ಕಳ ಇವರು ಹೋಗಿ ಕೇಳ್ರಿ ನೀವು. ಯತ್ನಾಳ ಇಲ್ಲ ಯತ್ನಾಳ ಜಾಲಗೇರಿ ಹಿಡ್ಕೊಂಡು ತಾಂಡೆ ಹಿಡ್ಕೊಂಡು ಎಲ್ಲ ಕಡೆ ಹೋಗ್ರಿ ನೀವು. ತಂದೆ ಸತ್ತಾಗ ತಂದೆ ಹೆಣದ ಮುಂದೆ ಇವ್ರು ಹೊಡೆದಾಡಿದ್ರು. ಇವ್ರ ಗೌಡ್ರ ವಾಲಿಕರ್ ಸತ್ತಕ್ಕೆ ಮಾಡಂಗಿಲ್ಲ, ಈಗ ವಾಲಿಕರ್ ಗೌಡಿಕೆ ಮಾಡಾಕತ್ತಾರ. ಈಗ ಸನ್ಮಾನ್ಯ ರಾಮನಗೌಡರು ಪಾನ್ ಶಾಪ್ ಅಂಗಡಿ ಇತ್ತು. ಪಾನ್ ಶಾಪ್ ಅಂಗಡಿ ಇತ್ತು ರಾಮನಗೌಡ್ರದು. ಇವ್ರು ರಾಜು ಮುತ್ಯ ಬಸವನಗೌಡ ಇವ್ರದು ಇತಿಹಾಸ ಬಹಳ ಮಂದಿಗೆ ಗೊತ್ತಿಲ್ಲ. ಇವ್ರ ಅಡ್ಡೆಸರ ಯತ್ನಾಳ್ ಬಸವನಗೌಡ ಪಾಟೀಲ್ ಅಲ್ಲ. ಇವ್ರ ಅಡ್ಡೆಸರ ಧರ್ಮ ಕಡ್ಲಿ ಇರ್ತದ. ಧರ್ಮ ಕಡ್ಲಿ ಯತ್ನಾಳ್ ಗೌಡನ ಅಡ್ಡೆಸರ ಧರ್ಮ ಕಡ್ಲಿ. ಅವನ್ ಇತಿಹಾಸ ತೆಗ್ದಿನ ಇಲ್ಲಿ. ನೀ ಯಾವ ಊರ್ ಗೌಡು? ನನ್ಗೆ ಗೊತ್ತಿತ್ತು ನೀವು ಕೇಳ್ತೀರತ್ ಹೇಳಿ. ಅದು ಅವಾಗಿನ ಸುದ್ದಿ, ಅದು ಈಗಿಂದ ಅಲ್ಲ. ಅದು ಆ ಧರ್ಮ ಕಡ್ಲಿ ಇವರು ಅಜುಮುತ್ತನಿಂದ ಅವಾಗ ಇವರು ಪಾಟೀಲ್ರಾದ್ರು. ಇವನಿಗೆ ರಾಜಕೀಯ ಜೀವನ ಕೊಟ್ಟವ ಇವ್ರ ಅಣ್ಣ ಈಸುಗೌಡ್ರು. ಆ ಪುಣ್ಯಾತ್ಮ ನಾವು ಅಣ್ಣ ಅತ್ತೆ ಕರಿತಿದ್ದೆ ಅವರಿಗೆ. ಆ ಯತ್ನಾಳ್ ಈಸುಗೌಡ್ರ ಬಗ್ಗೆ ಬಹಳ ಗೌರವ ಇದೆ ನನಗೆ. ಇವ್ರ ತಂದೆಯವ್ರ ಬಗ್ಗೆ ಬಹಳ ಗೌರವ ಇದೆ. ಏನ್ ಮಾತಾಡ್ತಾನೆ ಇವ? ಮಾತಾಡಕ್ಕೆ ಇವನಿಗೆ ಏನ್ ಹಕ್ಕದ? ಇವನಿಗೆ ನೀನು ಗಂಡಸನ ತೋರ್ಸ್ಬಾ ಅಂತ ಹೇಳಿದ್ಯಲ್ಲ. ನೀನು ಅಪ್ಪ ಹುಟ್ಟಿದ್ರೆ ನೀ ರಾಜೀನಾಮೆ ಕೊಡು ಅಂತ ಹೇಳಿದ್ಯಲ್ಲ ನಮ್ಮ ಅಣ್ಣಗೆ. ನೀನು ಇವತ್ತಾದ್ರೂ ನಮ್ಮ ಅಣ್ಣನ ಪರವಾಗಿ ನಾ ಹೇಳ್ತೀನಿ. ಇವತ್ತು ಅವ್ನ್ ಬ್ಲ್ಯಾಂಕ್ ಲೆಟರ್ ತಗೊಂಡ್ಬಂದು ಕೊಡ್ತೀನಿ ಅಂತ ಅವರು ಹೇಳ್ಯಾರ. ನೀನು ಬ್ಲ್ಯಾಂಕ್ ಲೆಟರ್ ತಂದು ಕೊಡು, ನೀನು ರಿಸೈನ್ ಮಾಡು. ನೀನ್ ಗಂಡಸ್ತಾನ ಇತ್ತಂದ್ರ ನೀ ಎಲ್ಲಿ ನಿಂದ್ರ? ಪಾಕಿಸ್ತಾನ ಬಾಗೇವಾಡಿ ಪಾಕಿಸ್ತಾನ ಅಂತ ಹೇಳ್ತಾನವ. ನಾವೇನ್ ಚಂತನ ಎಲ್ಲ ನಂಬಲ್ಲಿ ಎಲ್ಲಾ ಸಮಾಜದವ್ರು ನನ್ನ ಬಲ್ಲಿ ಅದಾರ. ಇವತ್ತು ಎಲ್ಲಾ ಜಾತಿಯವರು ನನ್ನ ಬಲ್ಲಿ ಅದಾರ. ನಾವೇನ್ ಚಂತನ ಇಡೀ ದಿವಸ ಮುಸಲ್ರಿಗೆ ಬೈದು ರಾತ್ರಿ ಮುಸಲ್ರ ಮನೆ ಅಂತಂದು ನಾ ತಿನ್ನು ಮಂದಿ ಅಲ್ಲ. ಬುರ್ಕ ಹಾಕೊಂಡ್ರು ಯಾರು ಬರಬಾರ್ದು ಅಂತ ಹೇಳ್ತಿದೆ. ಅವ್ನಿಗೆ ಏನಾಗ್ಬಿಟ್ಟದ, ಎಲ್ಲಾ ಸಮಾಜ ಹೆಸರು ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತಗೊಳ್ಳೋದು, ಬಸವಣ್ಣನ ಹೆಸರು ತಗೊಳ್ಳೋದು, ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ತಗೊಳ್ಳೋದು, ಈ ಕಡೆ ಬಣಜಿಗರಿಗೆ ಬೈಯೋದು, ಈ ಕಡೆ ಇದೇ ಕೂಡಲ ಸಂಘ ಸ್ವಾಮಿಗಳಿಗೆ ಸ್ತ್ರೀಗಳಿಗೆ ಏನೇನ್ ಮಾತಾಡಿದಿಲ್ಲ ಇವರು. ಹಿಗ್ಗ ಮುಗ್ಗ ಜಾಡಿಸಿದ್ರು. ಅವಾಗ ಕೂಡಲ ಸಂಘ ಸ್ವಾಮಿ ಬೇಡಾಗಿದ್ದಿಲ್ಲ, ಬೇಡಾಗಿತ್ತವ್ರಿಗೆ. ಈಗ ಬೇಕಾಗ್ಯದ. ನಮ್ಮ ತಂದೆ ಬಗ್ಗೆ ಮಾತಾಡ್ಬೇಕಾದ್ರೆ ಅಂಗಲ್ಲಿಂದ ತಲಿತನ ಉರಿತದ. ಏನೈತಿ ಇವನಿಗೆ? ಏನ್ ಮಾತಾಡಕ್ ಹಕ್ಕ ಏನಿದೆ ಇವನು? ನಮ್ಮ ತಂದೆ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ತಂದೆ ಏನ್ ಮಾಡಿದ್ರು? ಇನ್ನ ನಮ್ಮ ತಂದೆ 76ನೇ ಇಸ್ವಿದಾಗ ನಮ್ಮನ್ನ ಅಗಲಿ ಹೋದಾಗ ನಮ್ಮ ತಂದೆ ಸ್ವಲ್ಪ ನಮ್ಮ ಎಲ್ಲರಿಗೆ ಆಶ್ಚರ್ಯ ಮಾಡಿ ಇಟ್ಟಿದ್ರು ನಮಗ್. ನಿಂದೇನಿತ್ತು? ಪಾರ್ಟಿ ವಿಷಯ ನೀವು ತೆಗೆದ್ರಲ್ಲ, ಇದು ತೆಗೆಯಬಾರ್ದಾಗಿತ್ತು ನೀವು. ತತ್ವ ಸಿದ್ಧಾಂತನ ಹೇಳಿನಲ್ಲ ನಿಮಗೆ ನಾನು. ಮತ್ತೆ ಅವ್ರೇ ತತ್ವ ಸಿದ್ಧಾಂತ ಪಾರ್ಟಿ ಒಳಗೆ ಯಾಕೆ ಬರ್ತದ್ರಿ? ಅದನ್ನ ನಮ್ ತಂದೆ ಹೆಸರಾಗ ಪಾರ್ಟಿ ಹೆಸರಾಗ ಬರ್ತದ. ಪಾರ್ಟಿನೇ ಬೇರೆ, ನಮ್ ವೈಯಕ್ತಿಕ ಬೇರೆ. ವೈಯಕ್ತಿಕ ಮಾತಾಡಕ್ಕೆ ಏನ್ ಹಕ್ಕಿದೆ ಇವ್ರಿಗೆ? ನಮ್ಮ ಅಣ್ಣ ಒಂದ್ ಪಾರ್ಟಿ ಆಗದ, ನಾ ಒಂದ್ ಪಾರ್ಟಿ ಆಗಿದ್ದೀನಿ. ನಾನ್ ತತ್ವ ಸಿದ್ಧಾಂತ ನಾನ್ ಬಿಟ್ಟು ಮಾಡಂಗಿಲ್ಲ. ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಯಾವನ್ ಜೋಡಿ ನಾವು ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡಿಲ್ಲ. ಎಲ್ಲರೂ ಹೊಂದಾಣಿಕೆ ಅದಾರ. ಇವ ಯತ್ನಾಳ್ ಪೂರಾ ಕಡೆ ನಮ್ಮ ಉಸ್ತುವಾರಿ ಮಂತ್ರಿ ಕೈ ಆಗದಾನ. ಉಸ್ತುವಾರಿ ಮಂತ್ರಿ ಏನ್ ಹೇಳ್ತಾನ ಅದನ್ನೇ ಮಾಡ್ತಾನ.
ನನ್ನನ್ನು ಬಲಿಪಶು ಮಾಡದ ಅವನೇ. ಮಹಾನಗರ ಪಾಲಿಕೆ ಏನದ ಇವತ್ತು ಇವ್ರು ಹೇಳ್ತಾರ, ಮೊನ್ನೆ ಒಂದು ಮಾತು ಹೇಳಿದ್ರು ಅವ್ರು ಉಸ್ತುವಾರಿ ಸಚಿವರು. ಏನ್ ಹೇಳಿದ್ರು? ನಾವು ಅಣ್ಣ ತಮ್ಮ ಇಬ್ರು ಒಂದೇ ಪಾರ್ಟಿಯಾಗಿದ್ದೀವಿ, ನಾ ಮಂತ್ರಿ ಇದ್ದೀನಿ, ನಾ MLA ಇದ್ದೀನಿ, ಅವರು ವಿಧಾನ ಪರಿಷತ್ ಸದಸ್ಯರದಾರ. ಇಲ್ಲ, ನಾವೇಲಿಲ್ಲ. ಮಹಾನಗರ ಪಾಲಿಕೆ ಒಳಗೆ ನೀವು ಯಾರ್ಯಾರಿಗೆ ಮೆಂಬರ್ಗಳಿಗೆ ಓಟ್ ಹಾಕತ್ ಹೇಳ್ರಿ ಬಿಜೆಪಿಗೆ? ನಂದು ಉದಾಹರಣೆ ಕೊಡ್ರಿ, ನಂದು ಬಿಡಿ ಬಿಜಾಪುರ ಜಿಲ್ಲಾದಾಗ ಯಾವಾಗಲೂ ಪಕ್ಷದ ಹತ್ತು ಮಾತಾಡ್ತೀರಿ, ಪಕ್ಷದ ಮಾತಾಡ್ರಿ, ನಮ್ಮ ವೈಯಕ್ತಿಕ ಯಾರಿಗೆ ಮಾತಾಡ ಹಕ್ಕಿಲ್ಲ. ನೀವು ಮಾತಾಡಕತ್ರ ನಿಮ್ದು ಇತಿಹಾಸ ನನ್ನ ಬಲ್ಲಿ ಅದ. ನಮ್ಮ ಮನೆತನ ಬಗ್ಗೆ, ನಮ್ಮ ತಂದೆ ಬಗ್ಗೆ, ತಂದೆ ತಾಯಿ ಬಗ್ಗೆ ಮಾತಾಡೋದು ಹಕ್ಕು ಇವನಿಗೇನಿದೆ? ಇವನಿಗೇನೈತಿ? ಇವನಿಗೆ ಹಕ್ಕು ಮಾತಾಡಕ್ಕೆ ಇವನಿಗೆ? ಅದೇ ಮುಂದಿನ ದಿನಮಾನಗಳು ಹೇಳ್ತೀನಿ, ಅದೆಲ್ಲ ಈಗ ಕೇಳ್ಬೇಡ್ರಿ. ಏನ್ ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತಾ ಅದ್ ನೋಡೋಣ್ರಿ. ಎಲ್ಲಿ ಕುಸ್ತಿ ಹಿಡಿದ ಕಣ ಅಲ್ಲಿ ಐತಿ ನಂದು ಬಬಲೇಶ್ವರ. ಪಕ್ಷ ಏನ್ ತೀರ್ಮಾನ ಮಾಡ್ತಾ ಅದನ್ನ ಮಾಡ್ತೀನಿ.